ನೋಡ್ಕೊಳ್ಳಿ ಕ್ವಶನ್ನು. ಇಫ್ ಯು ಆಫ್ ಝೆಡ್ ಈಸ್ ಈಕ್ವಲ್ ಟು 2z² ಪ್ಲಸ್ 5z ಪ್ಲಸ್ 4 ಡಿವೈಡ್ ಬೈ z ಮೈನಸ್ 1 ಹೋಲ್ ಪವರ್ ಇವ್ಯಾಲ್ಯೂಯೇಟ್ u2 ಆ್ಯಂಡ್ u3. ನೋಡಿ ಇದನ್ನ ಯಾವ ಥರ ಮಾಡೋದಂದರೆ ಫಸ್ಟ್ ಯು ಆಫ್ ಝೆಡ್ ಬರ್ಕೊಳ್ಳೋಣ. ಇನ್ನು ಯು ಬಾರ್ ಆಫ್ ಝೆಡ್ ಬೇಕಾದರೂ ಬರ್ಕೋಬೋದು. 2z² ಪ್ಲಸ್ 5z ಪ್ಲಸ್ 14 ಡಿವೈಡ್ ಬೈ z ಮೈನಸ್ 1 ಹೋಲ್ ಪವರ್ 4. ಇಲ್ಲಿ ನೋಡಿ, ಇಲ್ಲಿ z² ಆಚೆ ಬರ್ಕೊಳ್ಳಿ. ಇಲ್ಲೇನಾಗುತ್ತೆ, 2z² ಬೈ z² ಆಗುತ್ತೆ, ಅಂದರೆ 2 ಉಳಿಯುತ್ತೆ. 5z ಬೈ z² ಅಂದರೆ 5/z ಉಳಿಯುತ್ತೆ. 14 ಬೈ ಇಲ್ಲಿ ನೋಡಿ z² ಉಳಿಯುತ್ತೆ. ಇಲ್ಲಿ z² ಇಲ್ಲ ಅಂದರೆ ಇಲ್ಲಿ ಏನು ಮಾಡಬೇಕು, ಡಿವೈಡ್ ಬೈ z² ಮಾಡಿ, ಬರೀ 2 ಉಳಿಯುತ್ತೆ. ಡಿವೈಡ್ ಬೈ z² ಮಾಡಿ, ಬರೀ ಏನು ಉಳಿಯುತ್ತೆ, z ಉಳಿಯುತ್ತೆ. z ಕ್ಯಾನ್ಸಲ್ ಆಗಿದೆ. ಡಿವೈಡ್ ಬೈ z² ಅಂದರೆ z. ಈ ಥರ ಇದೊಂದು ನಾಲ್ಕು ಇಟ್ಕೊಳ್ಳಿ. ನೋಡಿ ಮಲ್ಟಿಪ್ಲೈ ಮಾಡಿದ್ರು z² ಇಂಟು 2 ಅಂದರೆ 2z², z² ಇಂಟು 5/z ಅಂದರೆ 5z, z² ಇಂಟು 14/z² ಅಂದರೆ 14/z², ಹೋಲ್ ಡಿವೈಡೆಡ್ ಬೈ, ಇಲ್ಲೂ ಡಿವೈಡೆಡ್ ಬೈ z ಮಾಡಿ. ಇಲ್ಲೇನಾಗುತ್ತೆ, ಡಿವೈಡೆಡ್ ಬೈ z ಮಾಡಿದ್ರೆ z/z ಅಂದರೆ 1, ಇದು 1/z. ಇಲ್ಲಿ ಹೋಲ್ ಪವರ್ 4 ಇರೋದ್ರಿಂದ ಇಲ್ಲಿ ಆಚೆ z⁴ ಬರೀಬೇಕು. ಅಂದರೆ ಯು ಆಫ್ z ಈಸ್ ಈಕ್ವಲ್ ಟು 1 ನೋಡಿ ಇದು ಕ್ಯಾನ್ಸಲ್ ಆದರೆ 1/z² ಇಂಟು 2 ಪ್ಲಸ್ 5/z ಪ್ಲಸ್ 14/z² ಹೋಲ್ ಡಿವೈಡೆಡ್ ಬೈ 1 ಮೈನಸ್ 1/z ಹೋಲ್ ಪವರ್ 4 ಆಗುತ್ತೆ. ಇಲ್ಲಾಂದರೆ ಈ ಥರ ಬ್ರ್ಯಾಕೆಟಲ್ಲಿ ಬೇಕಾದರೆ ಬರ್ಕೊಳ್ಳಿ. ಈಗ ನೋಡಿ, ಈಗ ಅವ್ರು ಫೈಂಡ್ ಮಾಡಿ ಎಲ್ಲಿರೋದು u2 ಮತ್ತು u3. u2 u3 ಫೈಂಡ್ ಮಾಡಬೇಕು ಅಂದರೂ ನಿಮಗೆ u0 u1 ಬೇಕು. u0ಗೆ ಫಾರ್ಮುಲಾ ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ u ಬಾರ್ ಆಫ್ z, ಅಥವಾ u ಬಾರ್ ಇಲ್ಲ ಅಂದರೆ ಕ್ಯಾಪಿಟಲ್ U ಇದ್ದರೆ u ಆಫ್ z. ಈಗ u0 ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ. ಈಗ ನೋಡಿ u ಆಫ್ z ಬರ್ಕೊಳ್ಳಿ. ಹೇಳಿ 1/z² 2 ಪ್ಲಸ್ 5/z ಪ್ಲಸ್ 14/z² ಡಿವೈಡೆಡ್ ಬೈ 1 ಮೈನಸ್ 1/z ಹೋಲ್ ಪವರ್ 4. ಈಗ ನೋಡಿ, z ಜಾಗದಲ್ಲಿ ನೀವು ಇನ್ಫಿನಿಟಿ ಹಾಕಿದ್ರೆ ಏನಾಗುತ್ತೆ, 1/∞ ಆಗುತ್ತೆ. ಇಲ್ಲಿ 2 ಪ್ಲಸ್ ಎನಿಥಿಂಗ್ ಡಿವೈಡ್ ಬೈ ಇನ್ಫಿನಿಟಿ 0, ಇದು 0, 2 ಪ್ಲಸ್ 0 ಪ್ಲಸ್ 0, ಇಲ್ಲಿ 0. ನೋಡಿ 1/∞ ಅಂದರೆ ನಾಲ್ಕು ಇಟ್ಕೊಳ್ಳಿ, 0 ಇಂಟು ಇಲ್ಲಿ 2 ಪ್ಲಸ್ 0 ಪ್ಲಸ್ 0 ಅಂದರೆ 2, ಇಲ್ಲಿ 1 ಮೈನಸ್ 0 ಹೋಲ್ ಪವರ್ 4 ಅಂದರೆ 1, 0 ಇಂಟು ಎನಿಥಿಂಗ್ ಇಸ್ 0. u0 ಈ ಥರ ಮಾಡಬೇಕು. ನೆಕ್ಸ್ಟ್ u0 ಆದಮೇಲೆ u1. ನೋಡಿ u1ಗೆ ಫಾರ್ಮುಲಾ ಬಂದು u1 ಈಸ್ ಈಕ್ವಲ್ ಟು ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ z ಇಂಟು u ಆಫ್ z ಮೈನಸ್ u0. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ u0 ಅಂದ್ರೇನು, 0. u0 0 ಇರೋದ್ರಿಂದ z ಇಂಟು u ಆಫ್ z ಬರ್ಕೋಬೇಕು. ಲಿಮಿಟ್ z ಇಂಟು u ಆಫ್ z ಅಂದ್ರೇನು, 1/z² 2 ಪ್ಲಸ್ 5/z ಪ್ಲಸ್ 14/z² ಹೋಲ್ ಡಿವೈಡೆಡ್ ಬೈ 1 ಮೈನಸ್ 1/z ಹೋಲ್ ಪವರ್ 4. ಇಲ್ಲೇನಾಗುತ್ತೆ, z ಕ್ಯಾನ್ಸಲ್ ಆದರೆ 1/z ಆಗುತ್ತೆ. ಇಲ್ಲಿ ಬೇಕಿದ್ರೆ ಬಿಕಾಸ್ u0 is 0 ಅಂತ ಬರ್ಕೊಳ್ಳಿ. ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ. ಇಲ್ಲಿ ನೋಡಿ z ಕ್ಯಾನ್ಸಲ್ ಆದರೆ 1/z 2 ಪ್ಲಸ್ 5/z ಪ್ಲಸ್ 14/z² ಹೋಲ್ ಡಿವೈಡೆಡ್ ಬೈ 1 ಮೈನಸ್ 1/z ಹೋಲ್ ಪವರ್ 4.
ಇಲ್ಲಿ 1/∞ is 0. 0 into 2 plus 0 plus 0 ಅಂದರೆ 2/1 ಬರುತ್ತೆ. 0 into anything is 0. u1 is 0. ನೆಕ್ಸ್ಟ್ u1 ಆದ ತಕ್ಷಣ u2 ಮಾಡಬೇಕು. u2ಗೆ ಫಾರ್ಮುಲಾ ಲಿಮಿಟ್ z tends to infinity z square u of z minus u0 minus u1 by z. ಇಲ್ಲಿ u0 0 u1 0 ಇರೋದ್ರಿಂದ u2 is equal to ಲಿಮಿಟ್ z tends to infinity z square into u bar of z ಮಾಡ್ಕೋಬೇಕು. u bar of z ಅಂದರೆ 1 by z square 2 plus 5 by z plus 14 by z square. Next 1 minus 1 by z whole power 4. ನೋಡಿ z square ಕ್ಯಾನ್ಸಲ್ ಆದರೆ u2 is equal to ಲಿಮಿಟ್ z tends to infinity. ಇದು ಕ್ಯಾನ್ಸಲ್ ಆದರೆ ಉಳಿಯೋದೇನು 2 plus 5 by z plus 14 by z square whole divided by 1 minus 1 by z whole power 4. ಈಗ z ಜೊತೆಲಿ ಇನ್ಫಿನಿಟಿ ಹಾಕಿದ್ರೆ ಇದು 2 ಆಗುತ್ತೆ. 2 plus 0 plus 0 ಅಂದರೆ 2. ಇದು 1 minus 0 whole power 4. ನೋಡಿ ಎನಿಥಿಂಗ್ ಡಿವೈಡ್ ಬೈ ಇನ್ಫಿನಿಟಿ is 0. ಅದಕ್ಕೆ ಕೆಳಗಡೆ z ಇದ್ರೆ 0 ಆಗುತ್ತೆ. u2 is equal to 2/1 ಅಂದರೆ 2 ಬರುತ್ತೆ. ಖತೀಜಾ u2 is equal to 2/1 is 2. ಇನ್ನು ನೆಕ್ಸ್ಟ್ u2 ಆದಮೇಲೆ u3. ಈಗ u3ಗೆ ಫಾರ್ಮುಲಾ ಒಂದು ಲಿಮಿಟ್ z tends to infinity z cube into u of z minus u0 minus u1 by z minus u2 by z square. ಈಗ ನೋಡಿ u3 ಇದ್ದರೆ ಲಿಮಿಟ್ z tends to ಇನ್ಫಿನಿಟಿ. ಇಲ್ಲಿ ಬೇಕಿದ್ರೆ ಬರ್ಕೊಳ್ಳಿ, ಬಿಕಾಸ್ u0 ಮತ್ತು u1 ಎರಡೂ 0 ಇರೋದ್ರಿಂದ z ಸ್ಕ್ವೇರ್ ಇಂಟು u ಬಾರ್ ಆಫ್ z ಮಾಡಿ. ಇಲ್ಲಿ ನೋಡಿ u0 0 u1 0 ಬಟ್ u2 is 2 ಇದೆ. ಅದಕ್ಕೆ u ಆಫ್ z ನೀವೇನು ಮಾಡಿ ಇದು ಬರಿಬೇಡಿ. ಯಾವ್ದು ಬರಿಬೇಕು ಇದು ಬರಿಬೇಕು. ಅರ್ಥ ಆಗ್ತಿದೆಯಾ? z ಕ್ಯೂಬ್ ಇಂಟು u ಆಫ್ z ಅಂದರೆ ಏನು 2z ಸ್ಕ್ವೇರ್ ಪ್ಲಸ್ 5z ಪ್ಲಸ್ 14 ಡಿವೈಡೆಡ್ ಬೈ z ಮೈನಸ್ 1 ಹೋಲ್ ಪವರ್ 4. ಇದು 0 ಇದು 0 ಅಂದರೆ ಮೈನಸ್ u2 ಬೈ z ಸ್ಕ್ವೇರ್ ಅಂದರೆ 2 ಬೈ z ಸ್ಕ್ವೇರ್. ಈ ಥರ ಬರುತ್ತೆ. ಈಗ ಎಲ್ ಸಿ ಎಮ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ z ಮೈನಸ್ 1 ಹೋಲ್ ಪವರ್ 4 ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಮಾಡೋದು ಯಾವ ಥರ ಅಂದರೆ ಇಲ್ಲಿ ನೋಡಿ z ಮೈನಸ್ 1 ಹೋಲ್ ಪವರ್ 4 ಫೈಂಡ್ ಮಾಡೋಕ್ಕೆ ಯಾವ ಥರ ಮಾಡೋದು ನೋಡಿ. ಪಿರಮಿಡ್ ಟ್ರೀ ಅಂತ ಬರುತ್ತೆ ನಂಬರಲ್ಲಿ, ಅದನ್ನ ಬರ್ಕೊಳ್ಳೋಣ. 1 1 ಇದು ನೋಡಿ, ಈ ಕಡೆ 1 1 ಪ್ಲಸ್ 1 2, ಈ ಕಡೆ 1 ಬರ್ಕೊಳ್ಳೋದು, ಮತ್ತೆ 1 1 ಪ್ಲಸ್ 2 3 2 ಪ್ಲಸ್ 1 3 ಮತ್ತೆ 1 1 ಇದೆರಡು ಆ್ಯಡ್ ಮಾಡಿ 4, ಇದೆರಡು ಆ್ಯಡ್ ಮಾಡಿ 6, ಇದೆರಡು ಮಾಡಿ 4 1. ಇದು ನೋಡಿ, ಇದಕ್ಕೆ ಝೆಡ್ಗೆ ಇದು z ಮೈನಸ್ 1ಗೆ, ಇದು z ಮೈನಸ್ 1 ಹೋಲ್ ಸ್ಕ್ವೇರ್ಗೆ, ಇದು z ಮೈನಸ್ 1 ಹೋಲ್ ಕ್ಯೂಬ್ಗೆ, ಇದು z ಮೈನಸ್ 1 ಹೋಲ್ ಪವರ್ 4ಗೆ. ಅರ್ಥ ಆಗ್ತಿದೆಯಾ?
ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ, ಪ್ಲಸ್ಸು ಮೈನಸ್ಸು ಪ್ಲಸ್ ಈ ಥರ ಬರುತ್ತೆ. ಇಲ್ಲಿ ನೋಡಿ z-1 ಹೋಲ್ ಪವರ್ 4 ಅಂದರೆ ಜ್ಞಾಪಕ ಇಟ್ಕೊಳ್ಳಿ, z ಪವರ್ 4 ಮೈನಸ್ 4z³ ಪ್ಲಸ್ 6z² ಮೈನಸ್ 4z ಪ್ಲಸ್ 1. ಅದೇ z-1 ಹೋಲ್ ಕ್ಯೂಬ್ ಅಂದರೆ ಎಕ್ಸಾಂಪಲ್ z³ ಆಮೇಲೆ ಮೈನಸ್ 3z² ಪ್ಲಸ್ 3z ಪ್ಲಸ್ ಮೈನಸ್ 1 ಆ ಥರ. ಈಗ ಅರ್ಜೆಂಟಿಗೆ ಇದೊಂದು ಜ್ಞಾಪಕ ಇಟ್ಕೊಳ್ಳಿ, z-1 ಹೋಲ್ ಪವರ್ 4 ಅಂದ್ರೇನು ನೋಡಿ. ಇಲ್ಲೇನು ಮಾಡಬೇಕು ಅಂದರೆ ನೀವು u3 ಈಸ್ ಈಕ್ವಲ್ ಟು ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ, z³ ಅಂಕೆ ಇರಲಿ, ಈ z² ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 2z² ಇಂಟು z² ಅಂದರೆ 2z ಪವರ್ 4 ಪ್ಲಸ್ 5z ಇಂಟು z² ಅಂದರೆ 5z³ ಪ್ಲಸ್ 14 ಇಂಟು z² ಅಂದರೆ 14z². ಆಮೇಲೆ ಮೈನಸ್ 2 ಬರೆದು z-1 ಹೋಲ್ ಪವರ್ದು ಎಕ್ಸ್ಪೆನ್ಷನ್ ಬರ್ಕೋಬೇಕು. ಏನು ಇದೊಂದು ಜ್ಞಾಪಕ ಇಟ್ಕೊಳ್ಳಿ, 1 4 6 4 1. ಫಸ್ಟ್ 1ಗೆ 1z ಪವರ್ 4, ಆಮೇಲೆ 4ಗೆ ಮೈನಸ್ 4z³, ಆಮೇಲೆ 6ಗೆ ಪ್ಲಸ್ 6z². ಆ ಥರ ಪವರ್ z ಪವರ್ 1 ಕಡಿಮೆ ಮಾಡ್ಕೊಂಡು ಬರ್ತಾ ಇದೆ, ಮೈನಸ್ 4z ಪ್ಲಸ್ 1 ಈ ಥರ ಹೋಲ್ ಡಿವೈಡೆಡ್ ಬೈ z² ಇಂಟು z-4 z-1 ಹೋಲ್ ಪವರ್ 4. ಈಗೇನು ಮಾಡಿ, ಯಾವಾಗ ಈ ಥರ ಮಾಡಬೇಕು ಅಂದರೆ u0 u1 ಅಂದರೆ ಇಲ್ಲಿ ನೋಡಿ u2 0 ಇಲ್ಲ, ಇದೆರಡು 0, ಇದು u2 0 ಇದ್ದರೆ ಮಾಮೂಲಿ ನಾನು ಮಾಡಿದ್ನಲ್ಲ ಆ ಥರ ಮಾಡಬೇಕು. ದ u3 ಈಸ್ ಈಕ್ವಲ್ ಟು ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ. ನೋಡಿ z³ z² ಕ್ಯಾನ್ಸಲ್ ಮಾಡಿ, ಉಳಿಯೋದು z ಇಂಟು 2z ಪವರ್ 4 5z³ 14z² minus into plus minus 2z power 4 minus into minus plus 2 4s are 8z³ minus into plus minus 2 6 are 12z² minus into minus plus 8z ಆಮೇಲೆ minus into plus minus 2 ಆಮೇಲೆ whole divided by z-1 whole power 4. ಈಗ ನೋಡಿ u3 is equal to limit z tends to infinity. ಈಗ ನೋಡಿ 2z power 4 2z power 4 ಕ್ಯಾನ್ಸಲ್ ಆಗುತ್ತೆ, z ಹಂಗೆ ಇರಲಿ, 5z³ ಪ್ಲಸ್ 8z³ ಅಂದರೆ 13z³ ಉಳಿಯುತ್ತೆ, 14z² ಅಲ್ಲಿ 12z² ಹೋದರೆ 2z² ಉಳಿಯುತ್ತೆ, ಆಮೇಲೆ ಪ್ಲಸ್ 8z ಹಂಗೆ ಇರಲಿ, ಮೈನಸ್ 2 ಹಂಗೆ ಇರಲಿ, ಹೋಲ್ ಡಿವೈಡೆಡ್ ಬೈ z-1 ಹೋಲ್ ಟು ದಿ ಪವರ್ 4. ಈಗೇನು ಮಾಡಿ, ಇಲ್ಲಿ z³ ಕಾಮನ್ ತಗೊಳ್ಳಿ, u3 ಈಸ್ ಈಕ್ವಲ್ ಟು, ಈಗ ನೋಡಿ ಇದು z ಇಂಟು z³ ಆಗುತ್ತೆ, ಇಲ್ಲಿ z³ ಕಾಮನ್ ತಗೊಂಡ್ರೆ ಉಳಿಯೋದು 13 ಪ್ಲಸ್ 2/z ಬರುತ್ತೆ, ಯಾಕಂದರೆ z³ z² ಕ್ಯಾನ್ಸಲ್ ಆದರೆ z ಉಳಿಯುತ್ತೆ ಡಿನಾಮಿನೇಟ್ರಲ್ಲಿ, 8 ಇಲ್ಲಿ z² ಉಳಿಯುತ್ತೆ, ಮೈನಸ್ 2/z³. ಇಲ್ಲಿ ನ್ಯೂಮರೇಟ್ರಲ್ಲೂ ಡಿನಾಮಿನೇಟ್ರಲ್ಲೂ ಇಲ್ಲಿ z ಇಂದ ಡಿವೈಡ್ ಮಾಡಿ, ಆದರೆ ಇಲ್ಲಿ z ಪವರ್ 4 ಬರೀಬೇಕು, 1 ಮೈನಸ್ 1/z ಹೋಲ್ ಪವರ್ 4 ಗೊತ್ತಾಗ್ತಿದೆ. ಇಲ್ಲಿ z ಡಿವೈಡ್ ಮಾಡೋದ್ರೆ ಇಲ್ಲಿ ಪವರ್ 4 ಇರೋದ್ರಿಂದ z ಪವರ್ 4 ಆಚೆ ಬರೀಬೇಕು. ಇಲ್ಲಿ ನೋಡಿ ಈಗ z ಪವರ್ 4 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಬರೀ u3 ಈಸ್ ಈಕ್ವಲ್ ಟು ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ, ಉಳಿಯೋದೇನು 13 ಪ್ಲಸ್ 2/z ಪ್ಲಸ್ 8/z² minus 2/z³ whole divided by
1 minus 1 by z whole power 4. ಈಗ ಇನ್ಫಿನಿಟಿ ಹಾಕಿದ್ರೆ 13 ಪ್ಲಸ್ 0 ಆ ಥರ ಆಗುತ್ತೆ. ಆನ್ಸರ್ 13 ಬೈ ಇಲ್ಲಿ 1 ಮೈನಸ್ 0 ಹೋಲ್ ಪವರ್ 4 ಅಂದರೆ 1. 13 ಬೈ 1 ಅಂದ್ರೇನು 13 ಅಷ್ಟೇ ಇದೆ ಆನ್ಸರ್. U2 U3 ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ, ಅಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.